ಇವತ್ತು ನಾನು ಮತ್ತೆ ಫ್ಲವರ್ ಶೋಗೆ ಹೋಗಿದ್ದೀನಿ. ನನಗೂ ಮತ್ತೆ ನಂದೇಶ್ಗೂ ಇಬ್ರಿಗೂ ಶೇಕ್ ಹ್ಯಾಂಡ್ ಕೊಟ್ಟರು. ತುಂಬ ಖುಷಿ ಆಯಿತು. ಸ್ಯಾಂಡಲ್ವುಡ್ಗೆ ಹೊಸ ಹೀರೋಗಳು ಯಾರು ಬತ್ತು ಅಂದರೆ ಅವ್ರಿಗೆಲ್ಲ ನಾವು ಯಾವ ಥರ ವೆಲ್ಕಮ್ ಮಾಡ್ಕೊತೀವಿ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್ಲು. ಪ್ರಾಕ್ಟೀಸ್ ಮಾಡ್ಕೊಳ್ಳೆ ಒಂದ್ಸಲಿ ಅಂತ ಹೇಳಿದ್ರೆ ಫುಲ್ ಒಳ್ಳೆ ಕೋತಿ ಥರ ಆಡ್ತಾವಳೆ. ಎಡಿಟ್ ಮಾಡಬೇಕು ಅನ್ನೋ ಮರೀತಿ 2000. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮತ್ತೆ ಫ್ಲವರ್ ಶೋಗೆ ಹೋಗಿದ್ದೀನಿ. ರೀಸನ್ ಏನಕ್ಕೆ ಅಂದ್ರೆ ನನ್ನ ತಂಗಿ ಬರ್ತಿದ್ದಾಳೆ, ಅವ್ರಿಗೆ ಫೋಟೋ ಶೂಟ್ ಮಾಡ್ಕೊಡ್ಬೇಕು. ನಾನು ಅವ್ರಿಗೆ ಫೋಟೋ ಶೂಟ್ ಎಲ್ಲ ಮಾಡ್ಕೊಟ್ಬಿಟ್ಟು ಹಂಗೆ ಅವಳ ಹತ್ರ ಸ್ವಲ್ಪ ಟೋಕನ್ ಹಾಕ್ಸಿ ಸ್ವಲ್ಪ ಚೆನ್ನಾಗಿ ತಿನ್ಕೊಂಡು ಮನೆಗೆ ಹೋಗೋದ ಅಂತ ಅನ್ಕೊಂಡಿದ್ದೀನಿ. ಏನೋ ಬ್ಯುಸಿ ಇರೋ ಕಾರಣಕ್ಕೆ ಸಂಜೆಗೆ ಬರ್ತೀನಿ ಅಂತ ಅಂದ್ಲು. ಸರಿ ಆಯಿತು ಬಪ್ಪ ಸಂಜೆಗೆ ಅಂತ ಅಂದ್ಬಿಟ್ಟು ನಾವು ಫಿಲಮ್ಗೆ ಹೊರಟ್ಬಿಟ್ಟು ಸಂಜಯ್ ಥಿಯೇಟರ್ಗೆ ಕಲ್ಟ್ ಮೂವಿ ಹಾಕೊಂಡಿದ್ರು. ತುಂಬ ಚೆನ್ನಾಗೈತೆ ಅಂತ ಬೇರೆ ಹೇಳ್ತಿದ್ರು. ನೋಡೋದ ಅಂತ ಬಂದು ಫಿಲಮ್ ಇನ್ನೇನೋ ಮುಗೀತಾ ಇರಬೇಕು. ಅಷ್ಟರಲ್ಲಿ ಪಟಾಕಿ ಗಿಟಾಕಿ ಸೌಂಡ್ ಎಲ್ಲ ಬತ್ತಾಯಿತು. ಏನಕ್ಕೆ ಅಂದರೆ ನಮ್ಮ ಹೀರೋ ಹೀರೋಯಿನ್ ಬತ್ತವ್ರೆ, ಅದಕ್ಕೆ ಅಲ್ಲೇ ಎಂಟ್ರಲ್ಲೇ ನನಗೂ ಮತ್ತು ನಂದೇಶ್ಗೂ ಇಬ್ರಿಗೂ ಶೇಕ್ ಹ್ಯಾಂಡ್ ಕೊಟ್ಟರು. ತುಂಬ ಖುಷಿ ಆಯಿತು. ನೋಡಿ ಹೀರೋ ಹೀರೋನ್ಗೆ ನಮ್ಮ ಸೀಟ್ ಬಿಟ್ಟು ಕೊಟ್ಟಿದ್ದೀವಿ ಫಿಲಮ್ ನೋಡ್ಲಿ ಅಂದ್ಬಿಟ್ಟು. ಅವ್ರ ಬಾಡಿ ಗಾರ್ಡ್ಸ್ ನೋಡ್ರೆ ನಮ್ಮನ್ನೇ ತೆಗ್ಬಿಟ್ಟು ಇಂತಕ್ಕೆ ಹಾಕ್ಬಿಟ್ಟವ್ರೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಅದೇನೋ ಗೊತ್ತಿಲ್ಲ ಕಣಪ್ಪ. ನಾನು ಮತ್ತು ನಂದೀಶ್ ಎಲ್ಲಾರ ಹೊರಗಡೆ ಹೋಗ್ತೀವಿ ಅಂದರೆ ಅಲ್ಲೊಂದೇನೋ ಮಿರಾಕಲ್ ಆಗಿರುತ್ತೆ. ಈ ಥರ ಹೀರೋ ಹೀರೋಯಿನ್ ಬಂದಿರ್ತಾರೆ. ಅವತ್ತು ಗಿಲ್ಲಿಯವ್ರ ಮನೆಗೆ ಹೋದಾಗ ಅವ್ರಿಲ್ಲ ಅಂದ್ರೆ ಅವ್ರ ಅಪ್ಪ ಅಮ್ಮನೂ ಸಿಕ್ಕಿದ್ರು. ಎಲ್ಲ ಒಂಥರ ಕೋಇನ್ಸಿಡೆಂಟ್ ಅನಿಸ್ಬಿಡುತ್ತೆ. ಫಿಲಮ್ ನೋಡ್ಕೊಂಡು ಇವಾಗೆಲ್ಲ ಹೊರಗಡೆ ಹೋಗ್ತಿದ್ದಾರೆ. ಹೊರಗಡೆ ಅಂತೂ ಫುಲ್ ಜನ ಕ್ರೌಡ್ ಇದ್ದಾರೆ. ಆದಷ್ಟು ಕೆಳಗಡೆ ಹೋಗ್ಬಿಟ್ಟು ಅವ್ರ ಮಧ್ಯೆ ಸೇರ್ಕೊಳ್ಳೋಕೆ ಟ್ರೈ ಮಾಡಿದ್ದೀನಿ. ನಮ್ಮ ಸ್ಯಾಂಡಲ್ವುಡ್ಗೆ ಹೊಸ ಹೀರೋಗಳು ಯಾರು ಬತ್ತು ಅಂದರೆ ಅವ್ರಿಗೆಲ್ಲ ನಾವು ಯಾವ ಥರ ವೆಲ್ಕಮ್ ಮಾಡ್ಕೊತೀವಿ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್ಲು. ಮೊದ್ಲೇ ಮಂಡ್ಯದವರು. ಆದರೂ ಫಿಲಮ್ ಬಗ್ಗೆ ಹೇಳಬೇಕು ಅಂದರೆ ಫುಲ್ ಅಲ್ಟಿಮೇಟಾಗಿ ಮಾಡಿದ್ದಾರೆ. ಈಗಿನ ಕಾಲದ ಹುಡುಗಿರ್ಗಂತೂ ಕರೆಕ್ಟಾಗಿ ಮಾಡಿಸಿರೋ ಫಿಲಮ್ ಇದು. ಯಾರ ಕಪಲ್ಸು ನನ್ನ ಬ್ಲಾಗ್ ಏನಾರು ನೋಡ್ತಿತ್ತು ಅಂದರೆ ಅವ್ರು ಸಹ ಈ ಫಿಲಮ್ನ ನೋಡಿ ತುಂಬ ಚೆನ್ನಾಗಿದೆ. ಇದರಲ್ಲಿ ಒಂದು ಅರ್ಥಪೂರ್ಣ ಇದೆ ಮೂವಿಗೆ. ನಮ್ದು ಎಂತ ಕೋಇನ್ಸಿಡೆಂಟ್ ಅಲ್ವಾ? ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ, ಅವ್ರು ಕರೆಕ್ಟ್ ಟೈಮಿಗೆ ಬಂದವರು. ಹೌದಾ? ಒಳ್ಳೆ ಟೈಮ್ ಕರ್ಕೊಂಡು ಬಂದಿದ್ದೀರ. ಈಗ ಎಲ್ಲೇನ ಪಯಣ? ಈಗ ಮೈಸೂರಾ? ಮೈಸೂರಿಗಂತ ಈಗ ಮೈಸೂರಿಗಂತೂ ಹೋಗಕ್ಕಾಗಲ್ಲ ನೋಡಕ್ಕೆ. ಫಿಲಮ್ ಮುಗಿಸ್ಕೊಂಡು ಪಾರ್ಕಿಗೆ ಬಂದು ಅಲ್ಲಿಗೆ ನಮೃತನೂ ಬಂದು ಅವಳಿಗೆ ಬಚ್ಚನ್ ಮೂವಿದು ಅಲ್ಲೋ ಅಲ್ಲೋ ಸಾಂಗ್ ಇದೆಯಲ್ಲ, ಅದಕ್ಕೆ ಅವಳಿಗೆ ವಿಡಿಯೋ ಶೂಟ್ ಮಾಡ್ಕೊಡ್ಬೇಕಂತೆ. ಸಿಸ್ಟರ್, ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ನಡೀತಾ ಇದೆ. ಸರಿ ಮಾಡ್ಕೊಡೋದ ಅಂತ ಅಂದ್ಬಿಟ್ಟು ಫುಲ್ ಸ್ಟಾರ್ಟ್ ಮಾಡ್ದೋ. ಈಗ ಪ್ರಾಕ್ಟೀಸ್ ಮಾಡ್ಕೊಳ್ಳೆ ಒಂದ್ಸಲಿ ಅಂತ ಹೇಳಿದ್ರೆ ಫುಲ್ ಒಳ್ಳೆ ಕೋತಿ ಥರ ಆಡ್ತಾವಳೆ. ಅಂಜಲಿ ಹಂಗೋ ಹಿಂಗ ಮಾಡಿ ಇವಳು ಫೋಟೋ ಶೂಟು ವಿಡಿಯೋ ಶೂಟು ಎಲ್ಲ ಆಯ್ತು. ಇನ್ನು ಎಡಿಟಿಂಗ್ ಮೇಲೆ ಡಿಪೆಂಡು. ಎಡಿಟ್ ಮಾಡಬೇಕು ಅನ್ನೋ ಮರೀತಿ 2000. ನೀನು ಸಾಮಾನ್ಯದೋನಲ್ಲಣ್ಣ. 2000 ಸರಿ, ದುಡ್ಡಿಲ್ಲ, ಬಡವರು. ಯಾವ ಕಂಪ್ನಿ ಕೆಲಸ ಮಾಡ್ತೀರಾ ಸ್ವಲ್ಪ ಹೇಳು? ನಾವೆಲ್ ಟಿಶ್ಯೂಸ್ ಪ್ರೈವೇಟ್ ಲಿಮಿಟೆಡ್. ಎಂತದ? ನಾವೆಲ್ ಟಿಶ್ಯೂಸ್ ಪ್ರೈವೇಟ್ ಲಿಮಿಟೆಡ್. ಹಂಗಂದ ಇದಾದಪ್ಪ ಟಿಶ್ಯೂ ಕಂಪ್ನಿ ವರ್ಕ್ ಮಾಡ್ತಾಳೋ ಅನ್ಕೋಬಿಟ್ಟೆ. ಅದು ಟಿಶ್ಯೂ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿನೇ. ಹೌದಾ? ಅಂದ್ರೆ ಸೆಂಟು ಮತ್ತೆ ಟಿಶ್ಯೂಸ್. ಅವಳ ಸಾಂಗಿಗೆ ವಿಡಿಯೋ ಶೂಟು ಮಾಡಿಕೊಟ್ಟೆ, ಜೊತೆಗೆ ಸಿನಿಮೆಟಿಕ್ಕಾಗೂ ವಿಡಿಯೋ ಶೂಟ್ ಮಾಡಿದ್ದೀನಿ. ಇದ್ರದ್ದು ಫೈನಲ್ ಔಟ್ಪುಟ್ ವೀಡಿಯೋನ ನಾನು ಇದ್ದಲ್ಲಿ ಹಾಕೋಕ್ಕಾಗಲ್ಲ, ಯಾಕಂದರೆ ಕಾಪಿರೈಟ್ಸ್ ಬಂದ್ಬಿಡುತ್ತೆ ಸಾಂಗ್ ಹಾಕಿರೋದ್ರಿಂದ. ಸೊ ಶಾರ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ.
ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೀನಿ, ಅದ್ರಲ್ಲಿ ನೋಡಿ. ಇನ್ಸ್ಟಾಗ್ರಾಮ್ ಐ ಡಿನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ.